ನಮಸ್ಕಾರ. ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ವಿಶೇಷ ಜಾತಕ ಫಲ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅಮೃತಾ ಗೌಡ. ಈ ದಿನದ ಜಾತಕ ಫಲ ಕಾರ್ಯಕ್ರಮದಲ್ಲಿ ಈ ದಿನದ ಪಂಚಾಂಗದ ವಿಶೇಷತೆ ಹೇಗಿದೆ, 12 ರಾಶಿಗಳ ಫಲಾಫಲ ಹೇಗಿದೆ, ಹಾಗೆ ನೀವು ಕಳಿಸಿರುವಂತಹ ಸಂದೇಶಗಳಿಗೆ ಉತ್ತರವನ್ನ ನೀಡ್ತಾ ಹೋಗ್ತೀವಿ. ಮೊದಲಿಗೆ ಪ್ರಾಜ್ಞರಾದಂತಹ ಶ್ರೀಕಂಠ ಶಾಸ್ತ್ರಿಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ಳೋಣ. ಶಾಸ್ತ್ರಿಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ತಮಗೆ ನಮಸ್ಕಾರಗಳು. ಶಾಸ್ತ್ರಿಗಳೇ, ಈ ದಿನ ಏಪ್ರಿಲ್ ತಿಂಗಳ ಮೊದಲ ದಿನ, ಹಾಗೆ ಸೋಮವಾರ. ಈ ದಿನದ ಪಂಚಾಂಗದ ವಿಶೇಷತೆ ಹೇಗಿದೆ ಶಾಸ್ತ್ರಿಗಳೇ? ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೌ ವರ್ತ್ಮಾ ಪುನರ್ಜನ್ಮನಾಂ ಆತ್ಮೇತ್ಯಾತ್ಮವಿದಾಂ ಕ್ರತುಶ್ಚ ಯಜತಾಂ ಭರ್ತ ಅಮರಜ್ಯೋತಿಷ ಲೋಕಾನಾಂ ಪ್ರಳಯೋದ್ಭವಸ್ಥಿತಿ ವಿಭುಶ್ಚಾನೇಕಧಾ ಯಶ್ರಿತೌ ವಾಚನ್ನ ಸದದಾತ್ವನೇಕ ಕಿರಣ ತ್ರೈಲೋಕ್ಯ ದೀಪೋ ರವಿಃ. ಸಮಸ್ತ ವೀಕ್ಷಕರಿಗೆ ಶುಭೋದಯ, ಶುಭ ಬೆಳಗು. ಈ ದಿನದ ಸಂದೇಶಗಳನ್ನು ಪರಿಶೀಲಿಸುವ ಪೂರ್ವದಲ್ಲಿ ಈ ಹೊತ್ತಿನ ಪಂಚಾಂಗವನ್ನು ಗಮನಿಸಿಕೊಳ್ಳೋಣ. ಶ್ರೀ ಶುಭಕರ ನಾಮ ಸಂವತ್ಸರ, ಉತ್ತರಾಯಣ, ಶಿಶಿರ ಋತು, ಫಾಲ್ಗುಣ ಮಾಸ, ಕೃಷ್ಣ ಪಕ್ಷವಾಗಿದೆ. ಈ ದಿವಸ ಸೋಮವಾರವಾಗಿರ್ತಕ್ಕಂಥದ್ದು. ಸಪ್ತಮಿ ತಿಥಿ, ಮೂಲ ನಕ್ಷತ್ರ. ಈ ದಿವಸ ಸಪ್ತಮಿ ತಿಥಿ ತುಂಬ ಉತ್ಕೃಷ್ಟವಾದ ತಿಥಿ ಅಂತ ಪರಿಗಣನೆ ಮಾಡುತ್ತೆ ಶಾಸ್ತ್ರದಲ್ಲಿ. ಸಪ್ತಮಿಗೆ, ಸೋಮವಾರಕ್ಕೆ, ಮೂಲ ನಕ್ಷತ್ರಕ್ಕೆ ಒಳ್ಳೆಯ ಪ್ರಾಶಸ್ತ್ಯ ಇದೆ. ಹೀಗಾಗಿ ಶುಭ ಕಾರ್ಯಗಳಿಗೆ ಉತ್ತಮ ದಿನ ಅಂತ. ನಮ್ಮ ತಿಂಗಳ ಪ್ರಕಾರ ಇದು ಏಪ್ರಿಲ್ ಫೂಲ್ಸ್ ಅಂತ. ಅದನ್ನು ನಾವು ಯಾರನ್ನೋ ಮತ್ತೆ ಸುಳ್ಳು ಮಾಡಲಿಕ್ಕೆ ಬಳಸ್ಕೊಳ್ತಕ್ಕಂಥದ್ದು, ಈ ಥರದ್ದೆಲ್ಲ ತಮಾಷೆಗಾಗಿ ಇದೆ. ಆದರೆ ಈ ದಿವಸ ಒಂದು ಬಹಳ ವಿಶೇಷವಾದ ದಿನ. ನಾವು ಅದನ್ನು ಪರಿಗಣಿಸಲೇ ಇಲ್ಲ. ಪರಿಗಣಿಸಬೇಕಾಗಿರತಕ್ಕಂಥದ್ದು ಏನಪ್ಪ? ನಮ್ಮ ಕನ್ನಡ ನಾಡಿನ ಮಟ್ಟಿಗೆ ಬಹುದೊಡ್ಡ ಯತಿಗಳು, ಎಲ್ಲರೂ ಸರ್ವಧರ್ಮದವರೂ ಕೂಡ ಒಪ್ಪಿಕೊಳ್ತಕ್ಕಂಥ ಮಹಾನ್ ಶ್ರೇಷ್ಠ ಯತಿವರೇಣ್ಯ ಅಂತ ಅನ್ನಿಸ್ಕೊಂಡಂಥ ನಮ್ಮ ತುಮಕೂರಿನ ಸಿದ್ಧಗಂಗಾ ಮಠದ ಆಗಿ ಹೋದ ಸ್ವಾಮಿಗಳಿದ್ದಾರಲ್ಲ, ಶಿವಕುಮಾರ ಸ್ವಾಮೀಜಿಯವರು, ಅವರು ಹುಟ್ಟಿದ ದಿನ ಏಪ್ರಿಲ್ 1. ವೀರಾಪುರದಲ್ಲಿ ಅವರ ಜನನ ಆಗಿತ್ತು. ಅವರು ಹುಟ್ಟಿದ್ದು ಏಪ್ರಿಲ್ 1. ಹೀಗಾಗಿ ಇದನ್ನು ನಾವು ಯಾರೋ ಆಂಗ್ಲರು ಕರೆದ ಹಾಗೆ ಫೂಲ್ಸ್ ಡೇ ಅಂತ ಅನ್ನಲಿಕ್ಕಾಗಲ್ಲ. ನಮ್ಮ ಕನ್ನಡದ ಮಟ್ಟಿಗೆ, ಕರ್ನಾಟಕದ ಮಟ್ಟಿಗೆ ಮಹಾನ್ ಶ್ರೇಷ್ಠ, ಎಲ್ಲರಿಗೂ ಆದರ್ಶವಾಗಿರ್ತಕ್ಕಂತಹ ತ್ರಿವಿಧ ದಾಸೋಹಗಳನ್ನು ಕೊಟ್ಟು ಪೋಷಣೆ ಮಾಡಿ ಅವರಿಗೆ ಎಷ್ಟೋ ಸಹಸ್ರ ಮಂದಿಗೆ ಬೆಳಕಾದ ಮಹಾ ಯತಿಗಳು ಹುಟ್ಟಿದ ದಿವಸ. ಈ ದಿವಸವನ್ನು ನಾವು ಸ್ಮರಿಸ್ಕೊಳ್ಬೇಕು ಆ ರೀತಿಯಲ್ಲಿ. ಹೀಗಾಗಿ ತಾವೆಲ್ಲ ಒಂದು ಸಲ ಸಿದ್ಧಗಂಗಾ ಮಠ ಅಂತಂದರೆ ಎಷ್ಟು ಜನ ಅಲ್ಲಿ ಆ ಒಂದು ಏನು ಆ ಮಠದ ಸಂಪೂರ್ಣ ಆ ಕಾಳಜಿ ಅಲ್ಲಿ ಹೋದರೆ ಗೊತ್ತಾಗುತ್ತೆ. ಅದೆಷ್ಟೋ ವಿದ್ಯಾರ್ಥಿಗಳಿಗೆ ಅದು ಬೆಳಕಿನ ಕ್ಷೇತ್ರ, ದಿವ್ಯವಾದ ಕ್ಷೇತ್ರ, ಅದು ಪವಿತ್ರ ಕ್ಷೇತ್ರ. ಅಂತಹ ಕ್ಷೇತ್ರ ಈ ದಿವಸ ಅಷ್ಟರ ಮಟ್ಟಿಗೆ ಬೆಳೆದು ನಿಂತಿದೆ ಅಂತಂದರೆ ಭವ್ಯವಾಗಿ ಅದಕ್ಕೆ ಕಾರಣವೇ ಸ್ವಾಮೀಜಿಗಳು. ಹೀಗಾಗಿ ಅಂಥವ್ರು ಹುಟ್ಟಿದ ದಿವಸ ಅಂಥವ್ರನ್ನ ಸ್ಮರಿಸಿಕೊಳ್ಳಬೇಕು. ಅವರ ಸ್ಮರಣೆಯೊಂದಿಗೆ ಇವತ್ತಿನ ಕಾರ್ಯಕ್ರಮ ಪ್ರಾರಂಭ ಮಾಡೋಣ. ಅಂತೂ ಈ ದಿವಸ ಮೂಲ ನಕ್ಷತ್ರ. ಈ ದಿವಸ ಸರಸ್ವತಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ. ಅಲ್ಲೂ ಸರಸ್ವತಿಯ ಆರಾಧನೆ, ಅಲ್ಲೂ ಅದೇ ಆಗಿದ್ದು. ಸಪ್ತಮಿ ತಿಥಿ ಕೂಡ, ಸಪ್ತಮಿ ಮೂಲ ನಕ್ಷತ್ರ, ಇವುಗಳು ಕೂಡ ಆ ಸರಸ್ವತಿಯ ಆರಾಧನೆಗೆ ಒಂದು. ಯಾಕೆಂದರೆ ಸಪ್ತಮಿ ದಿವಸ ನಾವು ನವರಾತ್ರಿಯಲ್ಲಿ ಮೂಲ ನಕ್ಷತ್ರ ಇದ್ದ ಪಕ್ಷದಲ್ಲಿ ಸರಸ್ವತಿಯ ಆರಾಧನೆ ಮಾಡ್ತೀವಿ. ಎಷ್ಟು ನಂಟಾಗಿದೆ ನೋಡಿ ಈ ದಿವಸ. ಒಂದು ಮೂಲ ನಕ್ಷತ್ರ ಇದೆ, ಅದು ಸರಸ್ವತಿ ನಕ್ಷತ್ರ. ಸಪ್ತಮಿ ತಿಥಿ ಇದೆ, ಸಪ್ತಮಿಯಲ್ಲೇ ಅಲ್ಲಿ ನಾವು ಸರಸ್ವತಿ ಆವಾಹನೆ ಮಾಡ್ತಕ್ಕಂಥದ್ದು. ಮತ್ತು ಇಡೀ ಕನ್ನಡ ನಾಡಿಗೆ ಎಷ್ಟೋ ಲಕ್ಷ ಮಂದಿಗೆ ವಿದ್ಯಾದಾನ ಮಾಡಿದಂಥ ಮಹಾ ಯತಿವರೇಣ್ಯರ ಹುಟ್ಟಿದ ದಿನವೂ ಆಗಿದೆ. ಈ ಎಲ್ಲ ಅರ್ಥದಲ್ಲಿ ಈ ದಿವಸ ಅತ್ಯಂತ ಪವಿತ್ರ ದಿವಸ ಅಂತ ಪರಿಗಣನೆ ಮಾಡಬೇಕು. ಒಳ್ಳೆಯದಾಗಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.